ಅಮ್ಮ, ಹಸಿವೆ ತಾಯಿ, ಹಸಿವೆ. ಉಣ್ಣದೆ 3 ದಿವಸವಾಯಿತಮ್ಮ. ಏನಾದರೂ ಕೊಡಮ್ಮ, ನನ್ನ ಪ್ರಾಣ ಉಳಿಸಿ ಪುಣ್ಯ ಕಟ್ಟಿಕೋ ತಾಯಿ. ಹಸಿವೆ, ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕೈಕಾಲು ನಡುಗುತ್ತಾ ಇದೆ. ಅಮ್ಮ 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 ಅಮ್ಮ. ಮೊದಲಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಕಲಾವಿದರೆಲ್ಲ ಅರೆ ಹೊಟ್ಟೆಯಲ್ಲೇ ಇದ್ದರು. ಕಲೆ ಬಹಳಷ್ಟು ಎತ್ತರಕ್ಕೆ ಏರಿತ್ತು, ಕಲಾವಿದ ಬಡವನಾಗಿದ್ದ. ಈಗ ಕಲಾವಿದ ಬೆಳೆದಿದ್ದಾನೆ, ಕಲಾವಿದ ಶ್ರೀಮಂತ ಆಗಿದ್ದಾನೆ, ಕಲೆ ಬಡವಾಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ದಿವ್ಯ ದಿಶಾಕ್ಕೆ ತಾವೆಲ್ಲರೂ ತೋರಿದ ಅಭೂತಪೂರ್ವ ಬೆಂಬಲಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಯಕ್ಷರಂಗದ ದಿಗ್ಗಜ ಉಬರಡ್ಕ ಉಮೇಶ್ ಶೆಟ್ಟಿ ಅವರು. ಧರ್ಮಸ್ಥಳ ಮೇಳದಲ್ಲಿ ಸುಮಾರು 44 ವರ್ಷಗಳಿಗಿಂತಲೂ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತಹ ಉಬರಡ್ಕ ಉಮೇಶ್ ಶೆಟ್ಟಿ ಅವರು ಈಗಲೂ ಅತ್ಯಂತ ಬೇಡಿಕೆಯ ಕಲಾವಿದರಾಗಿ ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ನಮಸ್ಕಾರ ಸರ್. ನೀವು ದಿವಂಗತ ಅಳಿಕೆ ರಾಮಯ್ಯ ರೈ ಅವರ ಅಳಿಯನೆಂದು ಕೇಳ್ಪಟ್ಟೆ ಸರ್. ಹೌದು. ಅವರ ಅಳಿಯನಾಗಿ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಎಳವೆಯಲ್ಲಿ ಯಕ್ಷಗಾನ ನೋಡ್ತಾ ಇದ್ದೆ. ತಾನು ಒಬ್ಬ ಪಾತ್ರಧಾರಿ ಆಗಬೇಕು ಎನ್ನುವಂಥ ಆಸಕ್ತಿ ಆ ಕಾಲದಲ್ಲಿ ಮೂಡಿತ್ತು. ಶಾಲೆಯನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಬರೀ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ಧರ್ಮಸ್ಥಳದಲ್ಲಿ 72ನೇ ಇಸ್ವಿಯಲ್ಲಿ ಯಕ್ಷಗಾನ ಕೇಂದ್ರ ಆರಂಭ ಆಯಿತು. ಆಗ ನನ್ನ ಮಾವ ಹೀಗೆ ಯಕ್ಷಗಾನ ಕೇಂದ್ರ ಉಂಟು, ನಿನಗೆ ಕಲಿಯುವುದಕ್ಕೆ ಅವಕಾಶ ಉಂಟು, ಬರ್ತೀಯ ಅಂತ ಕೇಳಿದಾಗ ಸಂತೋಷ ಎಂದು ಒಪ್ಪಿಕೊಂಡು ಅದೇ ಯಕ್ಷಗಾನವನ್ನು ನನ್ನ ಬದುಕಿನ ವೃತ್ತಿ ಪ್ರವೃತ್ತಿ ಅಂತ ಮುಂದುವರಿಸಿದೆ. ಅಳಿಕೆ ರಾಮಯ್ಯ ರೈ ಅವರು ಕೂಡ ಯಕ್ಷಗಾನದಲ್ಲಿ ದಂತಕಥೆಯಾಗಿದ್ದಂಥವರು. ಅವರ ಪ್ರೇರಣೆ ಹೇಗಿತ್ತು ಸರ್ ನಿಮಗೆ? ಅಂದರೆ ಅವರ ಮಕ್ಕಳೆಲ್ಲ ಬ್ಯಾಂಕಿನಲ್ಲಿ ಉದ್ಯೋಗದಲ್ಲಿ ಮುಂದುವರಿದರು. ನಮ್ಮ ಪರಂಪರೆಯಲ್ಲಿ ಯಾರಾದರೂ ಬೇಕು ಎನ್ನುವಂಥ ನೆಲೆಯಿಂದ ನನ್ನನ್ನು ಆಯ್ಕೆ ಮಾಡಿದರು ಅಂತ ಕಾಣ್ತದೆ. ಮುಂದೆ ಧರ್ಮಸ್ಥಳ ಮೇಳದಲ್ಲಿ ನೀವು ತರಬೇತಿಗಾಗಿ ಪಾದಾರ್ಪಣೆ ಮಾಡಿದ್ರಿ. ಎಷ್ಟು ವರ್ಷ ನೀವು ತರಬೇತಿ ಕೈಗೊಂಡ್ರಿ ಸರ್? ಧರ್ಮಸ್ಥಳದಲ್ಲಿ 72ನೇ ಇಸ್ವಿಯಲ್ಲಿ ಯಕ್ಷಗಾನ ಲಲಿತ ಕಲಾ ಕೇಂದ್ರ ಪ್ರಾರಂಭ ಮಾಡಿದರು ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು. ಯಕ್ಷಗಾನ ಕಲಿಕಾ ಕೇಂದ್ರ ಇಲ್ಲದೇ ಇರ್ತಿದ್ದರೆ ಈಗ ವರ್ತಮಾನ ಕಾಲದಲ್ಲಿ ಕಲಾವಿದರ ಸಂಖ್ಯೆ ಬಹಳಷ್ಟು ಕಡಿಮೆ ಇರ್ತಿತ್ತು ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಸ್ಫೂರ್ತಿ ಪ್ರೇರಣೆ ಅವರೇ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟೋ ಮಂದಿ ವಿದ್ಯಾರ್ಥಿಗಳಲ್ಲಿಗೆ ಬಂದು ಕಲಿತು ಮತ್ತು ಮೇಳಕ್ಕೆ ಸೇರ್ಪಡೆಗೊಂಡು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಯಿತು. ಆಮೇಲೆ ಅದರಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡರು ಧರ್ಮಸ್ಥಳ ಮೇಳಕ್ಕೆ. ಬಾಲಗೋಪಾಲ ಪಾತ್ರಕ್ಕೆ ಆ ಕಾಲದಲ್ಲಿ ಯಾರು ಇರಲಿಲ್ಲ. ನನ್ನ ಮಾವನನ್ನು ಕರೆಸಿದರು. ನೀವು ಅಳಿಯನನ್ನು ನಮ್ಮ ಮೇಳಕ್ಕೆ ಕಳಿಸಿ ಅಂತ ಹೇಳಿದಾಗ ಸಂತೋಷ ಎಂದು ಒಪ್ಪಿಕೊಂಡೆ. ಅದೇ ಮೇಳದಲ್ಲಿ ನಿರಂತರವಾಗಿ ನಾನು ಪಾತ್ರ ನಿರ್ವಹಿಸುವುದಕ್ಕೆ ಮನ ಮಾಡಿದೆ. ಹಾಗೆಯೇ ನೀವು ಪುಂಡು ವೇಷ ಆಗಿರ್ಬೋದು, ನಾಟಕೀಯ ವೇಷ ಆಗಿರ್ಬೋದು, ಹಾಗೆಯೇ ಕಿರೀಟ ವೇಷ ಆಗಿರ್ಬೋದು, ಎಲ್ಲದರಲ್ಲೂ ಪ್ರಚಂಡವಾಗಿ ನೀವು ಕಾರ್ಯನಿರ್ವಹಿಸಿದಂಥವರು. ನಿಮ್ಮ ಸ್ಫೂರ್ತಿಯಾದಂಥವರು ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರು, ಹಾಗೆಯೇ ಕಡತೋಕ ಮಂಜುನಾಥ್ ಭಾಗವತರು. ಹೇಗೆ ಅವರ ಪ್ರೇರಣೆ ಸರ್ ನಿಮಗೆ? ಮೊದಲೆಲ್ಲ ದಿನನಿತ್ಯ ಮನೆಗೆ ಹೋಗುವುದಕ್ಕೆ ಅವಕಾಶ ಇರಲಿಲ್ಲ, ಮೇಳದಲ್ಲೇ ಇರಬೇಕಿತ್ತು. ಮೇಳವೇ ನಮಗೊಂದು ಮನೆಯ ಸದಸ್ಯರಾಗಿ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬದುಕು ಸಾಗಿಸ್ತಾ ಇದ್ದೆವು. ಕಲಿತು ಒಬ್ಬರನ್ನು ನೋಡಿ ಕೇಳಿ ಒಬ್ಬ ಕಲಾವಿದನಾಗುವುದಕ್ಕೆ ಸಾಧ್ಯ. ಮೊದಲು ಪಾಠಶಾಲೆಯೇ ಇರಲಿಲ್ಲ. ಯಕ್ಷಗಾನ ಕೇಂದ್ರ ಆರಂಭವಾದ ಮೇಲೆ ಹೆಜ್ಜೆ ಕಲಿಯುವಂಥ ಅವಕಾಶ ಒದಗಿ ಬರ್ತದೆ. ಆದರೆ ಪುರಾಣ ಜ್ಞಾನ ಬರಬೇಕು ಅಂತಿದ್ದರೆ ಯಕ್ಷಗಾನ ನೋಡಬೇಕು, ಕೇಳಬೇಕು. ಜೊತೆಯಲ್ಲಿ ನಮ್ಮನ್ನು ಹುರಿದುಂಬಿಸಿ ನಮ್ಮ ಸಮಸ್ಯೆ ಏನಾದರೂ ಉಂಟಾದರೆ ಅಥವಾ ನಮಗೆ ಗೊತ್ತಿಲ್ಲದೇ ಇದ್ದಂತಹ ಯಾವುದೇ ಒಂದು ಕಥೆ ಆಗಲಿ, ರಂಗ ನಡೆಯಾಗಲಿ, ರಂಗಕ್ರಿಯೆ ಆಗಲಿ ತಿಳಿಯೇ ಹೇಳುವಂತಹ ಆಢ್ಯ ವ್ಯಕ್ತಿಗಳು ಬೇಕು. ಧರ್ಮಸ್ಥಳ ಮೇಳ ಅಂದರೆ ಒಂದು ಗಜಮೇಳ. ಹಿರಿಯರ ಕಲಾವಿದರು ಅನೇಕ ಮಂದಿ ಇದ್ದರು. ಎಲ್ಲರೂ ನಮಗೆ ಪ್ರೇರಣೆಯನ್ನು ನೀಡ್ತಾ ಇದ್ದರು.
ಹಂತ ಹಂತವಾಗಿ ಬೆಳೆಯುವುದಕ್ಕೆ ಅವರು ಪೂರಕರಾಗಿ ನಮ್ಮನ್ನು ಎತ್ತಿ ಹಿಡಿಯುತ್ತಾ ಇದ್ದರು. ಅದಲ್ಲದೇ ಇದ್ದರೆ ಕಲಾವಿದನಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಕಡತೋಕ ಮಂಜುನಾಥ ಭಾಗವತರಾಗಲಿ, ಚಿಪ್ಪಾರು ಕೃಷ್ಣ ಬಳ್ಳಾಳು ಹಿಮ್ಮೇಳದಲ್ಲಿ ಅವರನ್ನು ಮೀರಿದವರು ಯಾರಿಲ್ಲ ಅಂತ ಹೇಳಬಹುದು. ಹಾಗೆಯೇ ಕೆ ಗೋವಿಂದ ಭಟ್ರು ನನ್ನ ಮಾನಸ ಗುರುಗಳವರು, ಆಮೇಲೆ ಸುಂದರ ರಾಯರು, ಪುತ್ತೂರು ನಾರಾಯಣ ಹೆಗ್ಡೆ, ಎಂಪೆಗಟ್ಟೆ, ಪುತ್ತೂರು ಶ್ರೀಧರ ಭಂಡಾರಿ ನನ್ನ ಅಣ್ಣನ ಸ್ಥಾನದಲ್ಲಿದ್ದುಕೊಂಡು ಎಲ್ಲ ರೀತಿಯ ಸಹಕಾರ, ರಂಗದಲ್ಲಿಯೂ ಕೂಡ ಒಂದು ಪಾತ್ರ ನಿರ್ವಹಣೆ ಹೀಗೆ ಆಗಬೇಕು ಅಂತ ಎಲ್ಲರೂ ತಿಳಿ ಹೇಳ್ತಾ ಇದ್ದರು. ಆದ ಕಾರಣವೇ ಒಬ್ಬ ಪಾತ್ರಧಾರಿಯಾಗಿ ಈಗ ಊರಿನ ಜನ ಗುರುತಿಸುವಂತೆ ಆಯಿತು ಅಂತ ನಾನು ತಿಳಿ ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಪುತ್ತೂರು ಶ್ರೀಧರ ಭಂಡಾರಿ ಅವರೊಂದಿಗೆ ನಿಮ್ಮ ಜೋಡಿ ವೇಷ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಕೇಳಿದೆ ಸರ್. ಯಾವ ಯಾವ ವೇಷಗಳನ್ನೆಲ್ಲ ಮಾಡಿದ್ರಿ ಸರ್ ಅವರೊಂದಿಗೆ? ನನಗಿಂತ ಒಂದು 10 ವರ್ಷ ಹಿರಿಯರವರು, ಆದರೂ ಜೊತೆ ವೇಷವನ್ನು ಅವರು ಎತ್ತಿ ಹಿಡಿಯುತ್ತಾ ಇದ್ದರು. ನಾವು ಚಂಡಮುಂಡ್ರು, ಕುಶಲವರು, ಹಾಗೆ ಜಮದಗ್ನಿ ಪರಶುರಾಮ, ಹೀಗೆ ಅನೇಕ ಜೊತೆ ಪಾತ್ರಗಳನ್ನು ಮಾಡಿದ್ದೇವೆ. ಅದರಲ್ಲಿಯೂ ಎಡನೀರು ಕೇಶವಾನಂದ ಭಾರತಿ ಸ್ವಾಮೀಜಿ ನಮ್ಮ ಜೊತೆ ವೇಷ ಅಂದರೆ ಬಹಳಷ್ಟು ಇಷ್ಟಪಡ್ತಾ ಇದ್ದರು. ಸಂಪಾಜಿ ಯಕ್ಷೋತ್ಸವ ಬಹು ಹಿಂದಿನಿಂದಲೇ ನಡೀತಾ ಇತ್ತು. ಆದರೆ ಟಿ ಶ್ಯಾಮ್ ಭಟ್ರು ನಮ್ಮ ಜೊತೆ ವೇಷ ಅಂದರೆ ತುಂಬ ಇಷ್ಟಪಡ್ತಾ ಇದ್ದರು. ಬಹಳಷ್ಟು ವರ್ಷಗಳ ತನಕ ನಮ್ಮ ಜೊತೆ ವೇಷ ಸಂಪಾಜಿಯಲ್ಲಿ ಮೆರೆದದ್ದನ್ನು ಎಲ್ಲರೂ ಈಗಲೂ ನೆನಪು ಮಾಡ್ತಾರೆ. ಹೌದಾ? ಹಾಗೆಯೇ ನಿಮ್ಮ ಈ ಪುಂಡು ವೇಷ ಆಗಿರ್ಬೋದು, ನಾಟಕೀಯ ವೇಷ ಆಗಿರ್ಬೋದು, ಹಾಗೆಯೇ ಕಿರೀಟ ವೇಷ ಆಗಿರ್ಬೋದು, ನಿಮಗೆ ಇಷ್ಟವಾದಂತಹ ವೇಷ ಯಾವುದು ಸರ್? ನಾನು ಎಳವೆಯಲ್ಲಿ ಬಾಲಗೋಪಾಲ ಪಾತ್ರೆಯಿಂದ ಆರಂಭ ಮಾಡಿದ್ದು. ಆಮೇಲೆ ಪಾತ್ರಧಾರಿ ಹಂತ ಹಂತವಾಗಿ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ಬೆಳೆಯಬೇಕು. ಬಾಲಗೋಪಾಲ ಆದಮೇಲೆ ಸ್ತ್ರೀವೇಷ ಅಂದರೆ ಮುಖ್ಯ ಪೀಠಿಗೆ ಸ್ತ್ರೀವೇಷ, ಆಮೇಲೆ ದೇವೇಂದ್ರ ಬಲ, ಆಮೇಲೆ ಪೋಷಕ ಪಾತ್ರಗಳು, ಆಮೇಲೆ ಮುಖ್ಯ ಪಾತ್ರ ತಾನಾಗಿ ಸಿಗ್ತದೆ. ತನ್ನ ಪಾತ್ರವನ್ನು ಮಾಡ್ತಾ ಮಾಡ್ತಾ ಅದರಲ್ಲಿಯೇ ತಾನು ತಲ್ಲೀನಾಗಿ ಮತ್ತೊಂದು ಪಾತ್ರ ಮಾಡಬಲ್ಲ ಅಂತ ವಿಶ್ವಾಸ ಹೊಂದಿದರೆ ಮಾತ್ರ ಭಾಗವತರು ಹೊಸ ಹೊಸ ಪಾತ್ರವನ್ನು ಅವನಿಗೆ ನೀಡಿ ಅವನನ್ನು ಎತ್ತಿ ಹಿಡಿಯುತ್ತಾರೆ. ಜೊತೆಯಲ್ಲಿ ರಂಗದಲ್ಲಿ ಅವ ಮೆರೆಯುವುದಕ್ಕೆ ಅನುವು ಮಾಡಿಕೊಡ್ತಾರೆ. ಎಳವೆಯಲ್ಲಿ ಬಾಲಗೋಪಾಲ ಮಾಡಿದ ಮೇಲೆ ದೇವೇಂದ್ರ ಬಲ, ಆಮೇಲೆ ರಕ್ಕಸ ಬಲ ಮತ್ತು ಕಿರಾತ ಬಲ, ಹೀಗೆಲ್ಲ. ಆಗ ರಂಗಕ್ರಿಯೆ ರಂಗ ನಡೆಯೆಲ್ಲ ಆ ಕಲಿಯುವಂತಹ ಕಲಾವಿದನಿಗೆ ಸರಿಯಾಗಿ ಮನವರಿಕೆ ಆಗಿರ್ತದೆ. ಮತ್ತು ಆ ಪ್ರಸಂಗದ ಪಾತ್ರ ಅದನ್ನು ಮಾಡುವುದಕ್ಕೆ ಅವಕಾಶವನ್ನು ತಾನಾಗಿ ಭಾಗವತರು ಕೊಡ್ತಾರೆ. ಒಂದು ಅಭಿಮನ್ಯು, ಬಬ್ರುವಾಹನ ಇಂಥ ಪುಂಡು ವೇಷ ಮತ್ತು ಕಿರೀಟ ವೇಷ, ದೇವೇಂದ್ರ, ಅರ್ಜುನ, ಹೀಗೆಲ್ಲ. ಆಮೇಲೆ ನಾಟಕೀಯ ವೇಷ, ಅದೆಲ್ಲ ಹಂತ ಹಂತವಾಗಿ ಒಬ್ಬ ಪಾತ್ರಧಾರಿ ತಾನಾಗಿ ಕಲಿತು ನೋಡಿ ಅದು ತನ್ನದಾಗಿಸಿಕೊಳ್ಬೇಕೇ ಹೊರತು ಅವನ ವಯಸ್ಸೇರ್ತಾ ಇರುವ ಹಾಗೆ ಅವನಿಗೆ ಪಾತ್ರ ಕೊಡುವುದಲ್ಲ. ಅದಲ್ಲ ಅವ ಇಷ್ಟು ವರ್ಷದಿಂದ ಮೇಳದಲ್ಲಿದ್ದಾನೆ ಎನ್ನುವಂತಹ ನೆಲೆಯಿಂದ ಕೊಡುವುದಲ್ಲ. ಆ ಪಾತ್ರವನ್ನು ಅವನು ನಿರ್ವಹಿಸಬಲ್ಲನೋ ಎನ್ನುವುದನ್ನು ತಿಳಿದು ಊಹಿಸಿ ಜೊತೆಯಲ್ಲಿ ಅವರು ಪ್ರೇಕ್ಷಕರ ಮನಮುಟ್ಟುವ ಹಾಗೆ ಆ ಪಾತ್ರ ಆಗಬೇಕು ಎನ್ನುವ ಆ ಸತ್ಯವನ್ನು ಅವನು ತಿಳ್ಕೊಂಡಿರಬೇಕು. ಜೊತೆಯಲ್ಲಿ ಹಿಮ್ಮೇಳದವರು ತಿಳಿದು ಪಾತ್ರ ಕೊಡ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಮತ್ತೊಂದು ಪಾತ್ರ ಅವನಿಗೆ ಸಿಗುವುದಕ್ಕೆ ಸಾಧ್ಯ. ಹಾಗೆ ನಾವು ಹಂತ ಹಂತವಾಗಿ ಮೇಲೆ ಇರುವುದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಕಂಸ ಆಗಿರ್ಬೋದು, ಇಂದ್ರಜಿತ್ತು ಆಗಿರ್ಬೋದು, ಜಮದಗ್ನಿ ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಹಾಗೆಯೇ ಬಹಳ ದೇವಿ ಮಹಾತ್ಮೆಯ ದೇವಿಯ ಪಾತ್ರ ಆಗಿರ್ಬೋದು, ಈ ಪಾತ್ರಗಳೆಲ್ಲ ವಿಭಿನ್ನವಾದಂಥವು ಸರ್. ಆ ಪಾತ್ರಕ್ಕೆ ನೀವು ಜೀವ ಹೇಗೆ ತಂದು ಕೊಡ್ತೀರಿ ಸರ್? ನಮಗೆ ವಿಭಿನ್ನ ಪಾತ್ರ ಅಂದರೆ ಬಹಳಷ್ಟು ಇಷ್ಟ. ಸ್ವರವು ಹಾಗೆ, ನಾನು ಖಳಪಾತ್ರ ಅಂದರೆ ದೊಡ್ಡ ಸ್ವರದಲ್ಲಿ ಮಾತಾಡ್ತೇನೆ. ಸೌಮ್ಯ ಪಾತ್ರ ವಿಷ್ಣು, ರಾಮ, ಕೃಷ್ಣ ಇಂಥ ಪಾತ್ರ ಇತ್ತಿದ್ರೆ ಸೌಮ್ಯವಾಗಿ ಸ್ವರವನ್ನು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ನಿಧಾನವಾಗಿ ಮಾತಾಡ್ತೇನೆ. ಆ ಕಾರಣದಿಂದಲೇ ಭಾಗವತರು ಯಾವ ಪಾತ್ರವನ್ನು ಅದಕ್ಕೆ ದ್ರೋಹ ಆಗದ ಹಾಗೆ ಅಲ್ಲ, ಆ ಪಾತ್ರ ಅದಕ್ಕೆ ಕೆಡದ ಹಾಗೆ ಮಾಡ್ತಾನೆ ಅನ್ನುವಂತಹ ಭರವಸೆ ಕಡತೋಕ ಭಾಗವತರು ಮೊದಲಿನಿಂದಲೇ ನನ್ನಲ್ಲಿ ಭರವಸೆಯನ್ನು ಇಟ್ಟುಕೊಂಡಿದ್ದರು. ಆದ ಕಾರಣವೇ ಆ ಪಾತ್ರ ಮಾಡುವುದಕ್ಕೆ ಸಾಧ್ಯ ಆಯಿತು. ಶ್ರೀದೇವಿಯ ಪಾತ್ರನೇ ಇರ್ಬೋದು ಸರ್. ಆ ಶ್ರೀದೇವಿಯ ಒಂದು ನಮಗೆ ಮುಖತಃ ನೋಡಿದಾಗ ನಮಗೆ ಆ ದೈವದ ಸ್ವರೂಪವೇ ನಮಗೆ ಕಾಣಲಿಕ್ಕೆ ಸಿಗ್ತದೆ ಸರ್. ಅಂತಹ ಒಂದು ಭಾವನಾತ್ಮಕ ಒಂದು ಸನ್ನಿವೇಶ
ಒಂದು ಸೃಷ್ಟಿ ಆಗಬೇಕಿದ್ರೆ ನಿಮ್ಮಲ್ಲಿ ಆ ತಲ್ಲೀನತೆ ಎಷ್ಟಿರಬೇಕು ಸರ್? ಮೇಳದಲ್ಲಿ ನಿರಂತರ ದೇವಿಯ ಪಾತ್ರವನ್ನು ನಾನು ನಿರ್ವಹಿಸಿದ್ದಿಲ್ಲ. ಮಂಗಳೂರು ಟೌನ್ ಹಾಲಲ್ಲಿ ಕೆಲವು ಸಲ ಕೆಲವು ಕಾರ್ಯಕ್ರಮ ಸಂಯೋಜಕರು ನನ್ನಿಂದ ಮಾಡಿಸಿದ್ದಾರೆ. ಆಮೇಲೆ ಮಳೆಗಾಲದಲ್ಲಿ ಕೆಲವು ಕಾರ್ಯಕ್ರಮ ಮಾಡಿಸುವವರು ದೇವಿ ಪಾತ್ರ ನೀವೇ ಮಾಡಿ ಅಂತ ಮಾಡಿಸಿದ್ದುಂಟು. ಯಾವುದೇ ಒಂದು ಪಾತ್ರ ಮಾಡಬೇಕು ಅಂತಿದ್ದರೆ ಅದರಲ್ಲಿ ನಾವು ತಾದಾತ್ಮ್ಯವನ್ನು ಹೊಂದಬೇಕು. ಅದಲ್ಲದೇ ಇದ್ದರೆ ಅದು ಪಾತ್ರವಾಗುವುದಕ್ಕೆ ಸಾಧ್ಯ ಇಲ್ಲ. ಯಾರೂ ವೇಷಧಾರಿ ಆಗಬಹುದು, ಆದರೆ ಪಾತ್ರಧಾರಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಚಂದ ಇದ್ದವರು ದೇವಿ ಪಾತ್ರ ಮಾಡಬಹುದು ಅಂತ ಉಳಿದವರು ಕಂಡುಕೊಳ್ತಾರೆ. ಹಾಗೆ ದೀರ್ಘ ದೊಡ್ಡ ದೇಹ ಇದ್ದವರು ಇವ ರಕ್ಕಸ ಪಾತ್ರಕ್ಕೆ ಸಮರ್ಥ ಅಂತ ಹೇಳಬಹುದು, ಮಾಡಿಸಬಹುದು. ಆದರೆ ಆ ಪಾತ್ರದಲ್ಲಿ ತಾದಾತ್ಮ್ಯವನ್ನು ಹೊಂದಿ ಅವರ ರಂಗಕ್ಕೆ ಬಂದು ಆ ಪಾತ್ರವನ್ನು ನಿರ್ವಹಿಸಿದರೆ ಅದು ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಗಳಿಸುವುದಕ್ಕೆ ಸಾಧ್ಯ. ನಿಮಗೆ ಇಷ್ಟವಾದಂತಹ ಪಾತ್ರ ಯಾವುದು ಸರ್? ನಾನು ಎಲ್ಲ ರಸ ಇರುವಂತಹ ಪಾತ್ರವನ್ನು ಮನಸ್ಸಾ ಒಪ್ಪುತ್ತೇನೆ. ಅತಿಕಾಯನಂತಹ ಪಾತ್ರ ನನಗೆ ಬಹಳಷ್ಟು ಇಷ್ಟ. ಹಾಗೆ ಅಂತ ದುಃಖದಿಂದ ಕೂಡಿದಂತಹ ಪಾತ್ರ ನಿರ್ವಹಿಸುವುದಕ್ಕೂ ನನಗೆ ಬಹಳಷ್ಟು ಇಷ್ಟ. ಬರೀ ಕರುಣಾರಸವ ಅಥವಾ ಏರೋ ಪದ್ಯ ಇದ್ದಂತಹ ಪಾತ್ರ ಅಥವಾ ಕಳ ಸ್ವಭಾವದ ಕಂಸನ, ಹಿರಣ್ಯಕಶ್ಯಪು ಅಂತಹ ಪಾತ್ರ ನಿರ್ವಹಿಸಿದ್ದೇನೆ. ಆದರೆ ಇದರಲ್ಲಿ ನನಗೆ ಹೆಚ್ಚು ಇಷ್ಟ. ಭಾಗವತರೊಂದಿಗೆ ನಿಮ್ಮ ಅಭಿನಯ ಮಾಡ್ತಾ ಇರುವಾಗ ನಿಮ್ಮ ಸಂಬಂಧ ಹೇಗೆ ಸರ್? ಒಬ್ಬ ಪಾತ್ರಧಾರಿಯನ್ನು ಎತ್ತಿ ಹಿಡಿಯುವುದೇ ಭಾಗವತರು. ಭಾಗವತರೇ ಪ್ರಥಮ ಪಾತ್ರಧಾರಿ. ಅವನ ನಿರ್ದೇಶನದಂತೆ ಕಲಾವಿದರು ಇರ್ತಾರೆ. ಹಿಮ್ಮೇಳದವರು ಸಮರ್ಥರಾಗಿದ್ದರೆ ಕಲಾವಿದನ ಹೇಗಾದರೂ ಅವನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಸಾಧ್ಯ ಇದೆ. ಆದ ಕಾರಣ ಮೊದಲ ಪಾತ್ರಧಾರಿಗಳು ಅಂದರೆ ಅಥವಾ ಭಾಗವತರು ಹಿಮ್ಮೇಳದವರು ಅಂತ ನಾನು ಕಂಡುಕೊಂಡಿದ್ದೇನೆ. ಆದರೆ ಈಗ ಕೆಲವೊಂದು ಭಾಗವತರಲ್ಲಿ ಈಗ ತುಂಬ ಆಲಾಪನೆ ಆಗಿರ್ಬೋದು, ಅಂತಹದ್ದೆಲ್ಲ ನಾವು ಕೇಳ್ತೇವೆ ಸರ್. ಅದನ್ನು ನೀವು ನಿಮ್ಮ ಪಾತ್ರಕ್ಕೆ ಅನುಗುಣವಾಗಿ ಹೇಗೆ ತೆಗೆದುಕೊಂಡು ಹೋಗ್ತೀರಿ? ವಿಪರೀತ ಆಲಾಪನೆ ಇದ್ದರೆ ಆ ಪಾತ್ರ ಸ್ವಲ್ಪ ಬೋರು ಹೊಡೆಯುತ್ತದೆ. ರಂಗದಲ್ಲಿ ಹೆಚ್ಚು ಮಾತು ಆಡಕೂಡದು. ಹೆಚ್ಚು ಭಾಗವತರ ಆಲಾಪನೆ ಇದ್ದರೂ ಸ್ವಲ್ಪ ರಂಗ ಬೋರು ಹೊಡೆಯುತ್ತದೆ ಅಂತ ನನ್ನ ಅನಿಸಿಕೆ. ಹಾಗೆ ಅಂತ ಅದನ್ನು ಒಪ್ಪುವವರು ಇದ್ದಾರೆ. ಆಕ್ಷೇಪ ಮಾಡುವುದಕ್ಕೆ ನಾನು ಅರ್ಹನಲ್ಲ. ಈಗ ನಿಮ್ಮ ಯಾವುದೇ ಒಂದು ಪಾತ್ರಕ್ಕೆ ಸರ್, ಈಗ ಮುಖವರ್ಣಿಕೆ ಅನ್ನೋದು, ಪ್ರಸಾಧನಗಳು ಅನ್ನೋದು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಸರ್. ಈಗ ಮುಖವರ್ಣಿಕೆಗಳನ್ನು ನೀವೇ ಹೇಗೆ ಸಜ್ಜುಗೊಳಿಸ್ತೀರಿ? ನಾವು ಮೇಳದಲ್ಲಿ ಅವರವರೇ ಮೇಕಪ್ ಮಾಡಿಕೊಳ್ಳುವುದು. ದಿನನಿತ್ಯ ಮೇಕಪ್ ಮಾಡುವಾಗ ಬದಲಾವಣೆ ಕೆಲವು ಮಾಡಿಕೊಳ್ತೇವೆ. ಅಥವಾ ಇಂಥ ಪಾತ್ರಕ್ಕೆ ಇದೇ ರೇಖೆ ಅಂತ ಗೊತ್ತಿರ್ತದೆ, ಮೊದಲಿನವರು ಮಾಡಿಟ್ಟಿರ್ತಾರೆ. ಹಿರಿಯರ ಬಳುವಳಿ ಬಹಳಷ್ಟು ಇದೆ ಯಕ್ಷಗಾನಕ್ಕೆ ಅಥವಾ ಯಕ್ಷಗಾನ ಈಗಿನ ಕಲಾವಿದರಿಗೆ ಕೂಡ. ಅದನ್ನು ನಾವು ಅನುಸರಿಸ್ತಾ ಇರ್ತೇವೆ. ಈಗ ಅತಿಕಾಯ ಪಾತ್ರ ಹೀಗೆ, ಅದು ಹಸಿ ಬಣ್ಣ ಅಂತ ಇರ್ತದೆ. ಹಿರಣ್ಯಾಕ್ಷ ಹೀಗೆ ಬರಿಬೇಕು, ಹೀಗೆ ಮೊದಲಾದ ಪಾತ್ರಗಳಿಗೆ ಹೀಗೆ ಅಂತ ಮೊದಲಿನವರು ನಿರ್ಣಯ ಮಾಡಿದ್ದಾರೆ. ಅದನ್ನೇ ನಾವು ಅನುಸರಿಸ್ತೇವೆ. ಅದರಲ್ಲಿ ಸ್ವಂತಿಕೆ ಏನೂ ಇಲ್ಲ. ಹಾಗೆಯೇ ಮುಖವರ್ಣಿಕೆಗಳೊಂದಿಗೆ ನಿಮ್ಮ ಕಾಸ್ಟ್ಯೂಮ್ಗಳು ಏನಿರ್ತವೆ ಸರ್, ಅದನ್ನು ನೀವು ಈಗ ಈ 40-50 ವರ್ಷಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ನೋಡಿದ್ದೀರಾ ನೀವು? ಹೌದು, ಮೊದಲೆಲ್ಲ ಕಾಟನ್ ಬಟ್ಟೆ ಇತ್ತು. ಅದು ತುಂಬ ಬೆವರಿದಾಗೆಲ್ಲ ನೀರು ಎಳ್ಕೊಳ್ತದೆ ಸರಿ, ಆದರೆ ಹೆಚ್ಚು ಭಾರವೂ ಆಗ್ತಿತ್ತು. ಆಮೇಲೆ ನೈಲೆಕ್ಸ್ ಅಥವಾ ಟರ್ಲಿಂಗ್ ಅದು ಬೇರೆ ಬೇರೆ ರೀತಿಯ ಬಟ್ಟೆ ಬಂತು. ಅದು ಹೆಚ್ಚು ಬಾಳ್ವಿಕೆಯೂ ಬರ್ತದೆ ಎನ್ನುವ ಕಾರಣದಿಂದ ಮೇಳ ನಡೆಸುವಂಥ ಯಜಮಾನರುಗಳು ಆ ಬಟ್ಟೆಯನ್ನು ತಂದಿರಬೇಕು ಅಂತ ನಾನು ತಿಳಿಯುತ್ತೇನೆ. ಹಾಗಾಗಿ ಮೊದಲು ಈ ಕಿರೀಟ, ಕಲಾವಿದ ಮೇಳ ಒಂದು ವೇಷಕ್ಕೆ ಕಟ್ಟುವಂತಹ ಎಲ್ಲ ವಸ್ತುಗಳು ಮಣಿದ್ದಿತ್ತು. ಈಗ ಆಗಲ್ಲ, ಮರದ್ದು ಬಂತು. ಅದಕ್ಕೆ ಬೇಗಡೆ ಹೆಚ್ಚಿದರೆ ಹೆಚ್ಚು ಕಾಲ ಅದು ಉಳಿಯುತ್ತದೆ. ಮೊದಲಿನ ಕಾಲದಲ್ಲಿ ಇತ್ತು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಆದ ಕಾರಣ ಬದಲಾವಣೆ ಆಗಿದೆ. ಎಲ್ಲವನ್ನೂ ನಾವು ಒಪ್ಪಬೇಕು. ಅದು ನಮಗೆ ಅನುಕೂಲವಾಗಿ ಈಗ ಸಿಗ್ತದೆ ಎನ್ನುವ ಕಾರಣವೂ ಹೌದು. ನಿಮಗೆ ಇಷ್ಟವಾದಂತಹ ಪಾತ್ರದಲ್ಲಿ ನಿಮಗೆ ಇಷ್ಟವಾದಂತಹ ಸಂಭಾಷಣೆ ಯಾವುದು? ನಿಜ, ಪುತ್ತೂರು ನಾರಾಯಣ ಹೆಗ್ಡೆ ಅಂತ ಹಿರಿಯ ಕಲಾವಿದರು. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯಲ್ಲಿ ಅಣ್ಣಪ್ಪನ ಪಾತ್ರವನ್ನು ಬಹಳಷ್ಟು ವರ್ಷಗಳ ಕಾಲ ನಿರ್ವಹಿಸಿ ಎಲ್ಲರ ಮನದ ಆಳದಲ್ಲಿ ಉಳಿದಿದ್ದಾರೆ.
ಅವರು ನಿರ್ಗಮಿಸಿದ ಮೇಲೆ ಆ ಪಾತ್ರ ನನ್ನ ಪಾಲಿಗೆ ಒದಗಿ ಬಂತು. ಬಹಳಷ್ಟು ನಾನು ಶ್ರದ್ಧೆಯಿಂದ ಅವರ ಒಡನಾಡಿಯಾಗಿ ಅದನ್ನು ಕೇಳಿ ನೋಡಿ ಮನದಟ್ಟು ಮಾಡಿಕೊಂಡಿದ್ದೆ. ಅದನ್ನು ಮತ್ತೆ ನಾನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತೇನೆ ಅನ್ನುವಂಥ ಭರವಸೆ. ಎಷ್ಟೋ ಕಡೆ ಕುಂದಾಪುರ ಆ ಕಡೆ ಹೋಗುವಾಗ ಬರೀ ನನ್ನನ್ನು ಉಬ್ಬರಡ್ಕ ಅಂತಲೇ ಹೇಳುವುದಿಲ್ಲ, ಉಮೇಶ ಅಂತ ಹೇಳುವುದಿಲ್ಲ. ಅವ್ರು ಶೆಟ್ಟರು ಅಣ್ಣಪ್ಪ ಮಾಡೋರು, ಅಣ್ಣಪ್ಪ ಶೆಟ್ಟಿ ಅಂತಲೇ ಹೇಳ್ತಾ ಇದ್ದರು. ನನಗೂ ಬಹಳಷ್ಟು ಅಭಿಮಾನ ಆಗ್ತಾ ಇತ್ತು. ಆ ಪಾತ್ರಕ್ಕೆ ಒಂದು ಜೀವ ಕೊಟ್ಟಿದ್ದೇನಲ್ಲ, ಬರೀ ಕಳಪೆ ಆಗಲಿಲ್ವಲ್ಲ, ಅವರಷ್ಟು ಎತ್ತರಕ್ಕೆ ಏರದೇ ಇದ್ದರೂ ಆ ಸ್ಥಾನ ತುಂಬಿದ್ದೇನೆ ಎನ್ನುವಂತಹ ಒಂದು ತೃಪ್ತಿ ಭಾವ ನನಗಿತ್ತು. ಅಲ್ವಾ? ಆ ಸಂಭಾಷಣೆ ಒಂದು ಹೇಳ್ಬೋದು ಸರ್. ಅಣ್ಣಪ್ಪ ಬೇಡ್ತಾ ಬರುವುದು, ಆಗ ಕುಡುಮಪುರದ ಅಮ್ಮುದೇವಿ ಬಲ್ಲಾಳ್ತಿ ಮಗನಾದ ಕುಮಾರಯ್ಯನನ್ನು ಕರ್ಕೊಂಡು ಬಸದಿ ಪೂಜೆ ಮುಗಿಸಿ ಬರುವುದು. ಅಲ್ಲೊಂದು ಅವರ ಮುಖಾಮುಖಿ ಭೇಟಿ, ಇವ ಬೇಡ್ತಾ ಬರುವುದು ಹೊಟ್ಟೆಗಿಲ್ಲ ಅಂತ. ಆದೊಂದು ಸಂದರ್ಭ ಒಳ್ಳೆ ಮನ ಕರಗುವಂಥದ್ದು. ಅಮ್ಮ, ಹಸಿವೆ ತಾಯಿ, ಹಸಿವೆ, ಉಣ್ಣದೆ 3 ದಿವಸವಾಯಿತಮ್ಮ. ಏನಾದರೂ ಕೊಡಮ್ಮ, ನನ್ನ ಪ್ರಾಣ ಉಳಿಸಿ ಪುಣ್ಯ ಕಟ್ಟಿಕೋ ತಾಯಿ. ಹಸಿವೆ, ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕೈಕಾಲು ನಡುಗುತ್ತಾ ಇದೆ. ಅಮ್ಮ 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 ಅಮ್ಮ. ಕೇಳೋದಕ್ಕೆ ರೋಮಾಂಚನ ಆಯಿತು ಸರ್, ನಿಜವಾಗ್ಲೂ. ಹಾಗೆಯೇ ಈಗ ಪೌರಾಣಿಕ ಪಾತ್ರಗಳನ್ನು ಬಿಟ್ಟು ಪೌರಾಣಿಕೇತರ ಪ್ರಸಂಗಗಳು ಈಗ ಪ್ರಸ್ತುತವಾಗಿ ಜಾರಿಯಲ್ಲಿವೆ ಸರ್. ನೀವು ಅದರ ಬಗ್ಗೆ ಏನು ಹೇಳ್ತೀರಿ? ಜನರು ಯಾವುದನ್ನು ಒಪ್ಪುತ್ತಾರೋ, ಯಾವುದನ್ನು ಮೆಚ್ಚುತ್ತಾರೋ ಅದನ್ನೇ ನಾವು ಕೊಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಪರಂಪರೆ ಅಂತ ಇತ್ತು, ಪುರಾಣ ಪ್ರಸಂಗಗಳೇ ನಡೀತಾ ಇತ್ತು. ಜನರು ಬದಲಾವಣೆಯನ್ನು ಅಪೇಕ್ಷಿಸ್ತಾರೆ. ಆದ ಕಾರಣ ಪುರಾಣದ ಕಥೆ ಸ್ವಲ್ಪ ಬದಲಾವಣೆಯನ್ನು ಈಗ ತಂದಿದ್ದೇವೆ, ಅದನ್ನು ಜನರು ಒಪ್ಪುತ್ತಾರೆ. ಜೊತೆಯಲ್ಲಿ ಬೆಳಗ್ಗಿನವರೆಗೆ ಆಟ ನೋಡುವಂತಹ ತಾಳ್ಮೆ ಯಾರಲ್ಲಿಯೂ ಸಹ ಇಲ್ಲ. ಆದ ಕಾರಣ 12-1 ಗಂಟೆ ತನಕ ಆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳುವ ಹಾಗೆ ಮಾಡಬೇಕು ಅಂತಿದ್ರೆ ಏನಾದರೂ ಬದಲಾವಣೆ ಅಗತ್ಯ, ಅದನ್ನು ತಂದಿದ್ದೇವೆ, ಒಪ್ಪಿದ್ದಾರೆ. 1 ಗಂಟೆವರೆಗೆ ನೋಡುವವರು ಬಹಳಷ್ಟು ಮಂದಿ, ಬೆಳಗ್ಗಿನ ತನಕ ಅಂತ ಆದರೆ ಯಾರೂ ಬರುವುದಿಲ್ಲ, ನೋಡುವುದಿಲ್ಲ. ಅಲ್ವಾ? ಹಾಗೆಯೇ ಈಗ ನಿಮ್ಮ ಬಳಗದವರಲ್ಲಿಯೂ ಕೂಡ ಮೊದಲೆಲ್ಲ ನೀವು ಕ್ಯಾಂಪ್ ನಡೆಸ್ತಾ ಇದ್ರಿ, ರಾತ್ರಿ ಪೂರ್ತಿ ಒಟ್ಟಿಗೆ ಇದ್ದು ಮರುದಿನ ನಿಮ್ಮ ಸ್ಥಳಕ್ಕೆ ತೆರಳ್ತಾ ಇದ್ರಿ. ಆದರೆ ಈಗಿನ ಪರಿಸ್ಥಿತಿ ಬೇರೆಯೇ ಇದೆ ಸರ್. ನಿಮ್ಮ ಪಾತ್ರದ ಹೊತ್ತಿಗೆ ನೀವು ಬರ್ತೀರಿ, ಹಾಗೆಯೇ ನಿಮ್ಮ ಕಾರ್ಯಕ್ರಮ ಮುಗ್ದ ಕೂಡಲೇ ನೀವು ಹೊರಟು ಬಿಡ್ತೀರಿ. ಈಗ ಇಂತಹ ಸನ್ನಿವೇಶಗಳು ಎಷ್ಟು ನಿಮ್ಮ ಯಕ್ಷಗಾನದ ಬೆಳವಣಿಗೆಗೆ ಪೂರಕ ಅಂತ ಹೇಳ್ತೀರಿ? ಮೊದಲಾದರೆ ನಾವು ಎಲ್ಲಿರ್ತೇವೋ ಅಲ್ಲಿ ಒಂದು ಕಲಿಯುವ ಪಾಠಶಾಲೆ. ಈಗ ಹಾಗಲ್ಲ, ಮೊಬೈಲಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗುವುದು ಕಂಡುಕೊಂಡಿದ್ದಾರೆ. ಅದೊಂದು ಕಾರಣ. ಮತ್ತು ಮೊದಲಿನಷ್ಟು ಕಷ್ಟ ಈಗ ಇಲ್ಲ. ಮೊದಲು ಇನ್ನೊಬ್ಬನಿಂದ ನೋಡಿ ಕೇಳಿ ತಿಳಿದು ಆ ಪಾತ್ರ ನಿರ್ವಹಣೆಯನ್ನು ಮಾಡಬೇಕಿತ್ತು. ಈಗ ಅದೇ ಬೇರೆ ಬೇರೆ ಅನುಕೂಲ ಇದೆ ಎನ್ನುವ ನೆಲೆಯಿಂದಲೇ ಕಲಾವಿದರು ಕ್ಯಾಂಪಲ್ಲಿ ಉಳಿಯುವುದಿಲ್ಲ, ಮನೆ ಹೋಗ್ತಾರೆ. ಮತ್ತು ವ್ಯವಸ್ಥೆಯು ಕೆಲವು ಕಡೆಯಲ್ಲಿ ಇರುವುದಿಲ್ಲ. ಆದ ಕಾರಣ ಆರೋಗ್ಯದ ಮಟ್ಟಿಗೆ ಕ್ಯಾಂಪಲ್ಲಿ ಇರುವುದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಜೊತೆಯಲ್ಲಿ ಎಲ್ಲರೂ ಇದ್ದರೆ ಆ ರಂಗಭೂಮಿ ಮೆರೆಯುವುದಕ್ಕೆ ಸಾಧ್ಯ ಇದೆ. ಏನೇ ಒಂದು ಸಮಸ್ಯೆ ಇದ್ದರೆ ಅಥವಾ ಹೊಸ ಪಾತ್ರ ಬಂದರೆ ಅದರ ನಿರ್ವಹಣೆಗೆ ಇನ್ನೊಬ್ಬನಿಂದ ಕೇಳಿ ಅಥವಾ ಪಾತ್ರ ಮಾಡಿದ ವ್ಯಕ್ತಿಯಿಂದ ನಾವು ಕಲಿತು ಅದನ್ನೇ ನಾವು ರಂಗಕ್ಕೆ ತಂದರೆ ಅದು ಪಾತ್ರ ಮೆರೆಯುತ್ತದೆ. ಇವತ್ತು ಹಾಗಲ್ಲ. ಕಲಾವಿದ ಅವನ ಪಾತ್ರಕ್ಕೆ ಸರಿಯಾಗಿ ಬರ್ತಾನೆ, ಹೊತ್ತಿಗೆ ಸರಿಯಾಗಿ, ಪುನಃ ಅವನ ಪಾತ್ರ ಮುಗಿದ ಕೂಡಲೇ ಹೊರಟು ಹೋಗ್ತಾನೆ. ಅದಕ್ಕೆ ಬೇಕಾದಂತಹ ವಾಹನ ಸೌಲಭ್ಯ ಉಂಟು ಅವರವರಲ್ಲಿ. ಆದ ಕಾರಣ ಹೋಗುವುದೇ ಒಳ್ಳೆಯದು. ಆದರೆ ಕ್ಯಾಂಪಲ್ಲಿ ಇದ್ದು ಉಳಿದ ಹಿರಿಯ ಕಲಾವಿದರ ಜೊತೆ ಕಲೆತು ಬೆರೆತು ಏನಾದರೂ ಗೊತ್ತಿಲ್ಲದನ್ನು ಅವನನ್ನು ಕೇಳಿ ಅಭ್ಯಾಸ ಮಾಡಿ ಮುಂದುವರಿದರೆ ಮತ್ತಷ್ಟು ಆ ರಂಗಕ್ಕೆ ಮೆರುಗು ಬರ್ತದೆ ಅಂತ ನನ್ನ ಭಾವನೆ. ಹಾಗೆಯೇ ಈಗ ಯಕ್ಷಗಾನ ನಮಗೆಲ್ಲರಿಗೂ ತಿಳಿದೇ ಇರುವ ಹಾಗೆ ಕೆಲವು ಸಮಯಕ್ಕೆ ಮಾತ್ರ ಸೀಮಿತವಾದಂಥದ್ದು. ಮಳೆಗಾಲದ ಟೈಮಲ್ಲಿ ಯಕ್ಷಗಾನ ನಡೆಯುವುದಿಲ್ಲ. ಆಗ ಈಗ ಯಕ್ಷಗಾನ ಕಲಾವಿದರ ಬದುಕು ಹೇಗಿರ್ತದೆ? ಮೊದಲಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಕಲಾವಿದರೆಲ್ಲ ಅರೆ ಹೊಟ್ಟೆಯಲ್ಲೇ ಇದ್ದರು.
ಕಲೆ ಬಹಳಷ್ಟು ಎತ್ತರಕ್ಕೆ ಏರಿತ್ತು, ಕಲಾವಿದ ಬಡವನಾಗಿದ್ದ. ಈಗ ಕಲಾವಿದ ಬೆಳೆದಿದ್ದಾನೆ, ಕಲಾವಿದ ಶ್ರೀಮಂತ ಆಗಿದ್ದಾನೆ, ಕಲೆ ಬಡವಾಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಈಗ ಯಾರಿಗೂ ಬಡತನ ಎನ್ನುವುದೇ ಇಲ್ಲ, ಎಲ್ಲವೂ ಇದೆ. ಆದ ಕಾರಣ ಕಲಾವಿದ ಈಗ ತಕ್ಕ ಮಟ್ಟಿಗೆ ಸಮಾಜದಲ್ಲಿ ಶ್ರೀಮಂತ ಅಂತ ಹೇಳಿಸಿಕೊಂಡಿದ್ದಾನೆ. ಯಾವುದೇ ಒಂದು ಸಮಸ್ಯೆಯೂ ಇಲ್ಲ. ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಅವನಿಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಬೇರೆ ಬೇರೆ ಸಂಸ್ಥೆ ಈಗ ಬಹಳಷ್ಟು ಹೆಸರುವಾಸಿಯಾಗಿದೆ. ಉಡುಪಿಯಲ್ಲಿ ಒಂದು ಕಲಾರಂಗ ಅಂತ ಉಂಟು, ಪಟ್ಲ ಫೌಂಡೇಶನ್ ಅಂತ ಉಂಟು. ಈಚೆಗೆ ದೊಡ್ಡ ದೊಡ್ಡ ಮೇಳ ನಡೆಸಿದಂತಹ ಮಹಾನುಭಾವರಿದ್ದಾರೆ, ಮೇಳದ ಯಜಮಾನರುಗಳಿದ್ದಾರೆ. ಜೊತೆಯಲ್ಲಿ ಟಿ ಶ್ಯಾಮ್ ಭಟ್ರು ಅಂತ ಉದಾರಿಗಳಿದ್ದಾರೆ. ಕಲಾವಿದರ ಮೇಲೆ ಅತಿಯಾದಂತಹ ಪ್ರೀತಿಯನ್ನು ತೋರಿಸ್ತಾರೆ. ಅವರಿಗೆ ಏನೇ ಸಮಸ್ಯೆ ಬಂದರೂ ಅದರ ಪರಿಹಾರವನ್ನು ಮಾಡ್ತಾರೆ. ನಮಗೆ ನಾಳೆ ಯಾರು ಏನು ದಿಕ್ಕೇ ಇಲ್ಲೋ ಅಂತ ಆ ಯೋಚನೆಗೆ ಅವಕಾಶವೇ ಇಲ್ಲ. ಇಂದೆಲ್ಲ ನಾಳೆ ನಮ್ಮನ್ನು ನೋಡುವವರಿದ್ದಾರೆ, ನಮ್ಮ ಸಮಸ್ಯೆಗೆ ಸ್ಪಂದಿಸುವವರಿದ್ದಾರೆ ಎನ್ನುವಂಥ ಒಳ ಧೈರ್ಯ ನಮಗೆ ಬಂದಿದೆ. ಆ ಕಾರಣದಿಂದ ಈಗ ರಂಗಕ್ಕೆ ಎಳೆಯ ಪ್ರಾಯದಂಥ ಹುಡುಗರು ಬಹಳಷ್ಟು ಮಂದಿ ಬರ್ತಾರೆ. ಉದ್ಯೋಗದಲ್ಲಿದ್ದಂಥ ಬಹಳಷ್ಟು ಯುವಕರು ಈಗ ಯಕ್ಷಗಾನ ರಂಗದಲ್ಲಿ ಮೆರೆಯುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಈಗ ಯಕ್ಷರಂಗದಲ್ಲಿ ಸರ್ ನಿಮಗೆ ಇಷ್ಟವಾದಂಥ ಭಾಗವತರು ಯಾರು ಸರ್? ಭಾಗವತರು, ಯುವ ಭಾಗವತರು ಬಹಳಷ್ಟು ಮಂದಿ ಇದ್ದಾರೆ. ನಾವು ಮೊದಲಿನ ಭಾಗವತರ ಜೊತೆ ತಿರುಗಾಟವನ್ನು ಮಾಡಿದವರು, ರಂಗವನ್ನು ಮೆರೆಸಿ ಕಲಾವಿದನನ್ನು ರಂಗದಲ್ಲಿ ಮೆರೆಯುವ ಹಾಗೆ ಮಾಡಿ ಪ್ರೇಕ್ಷಕರಿಗೆ ಮೆಚ್ಚುಗೆ ಆಗುವಂತಹ ಭಾಗವತರು ಬಹಳಷ್ಟು ಮಂದಿ ಇದ್ದಾರೆ. ಈಗ ದಿನೇಶ ಅಮ್ಮಣ್ಣಯ್ಯರು, ರಘುರಾಮ ಹೊಳ್ರು, ಕೀರ್ತಿಶೇಷರ ಪದ್ಯಾಣ ಗಣಪತಿ ಭಟ್ರು, ಪಟ್ಲ ಭಾಗವತರು, ಸತೀಶ್ ಅಣ್ಣ ಅಂದರೆ ಈಗ ಆ ಒಂದು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಎಲ್ಲರೂ ಅವರ ಸುದ್ದಿಯೇ ಹೇಳುದು, ಎಳೆಯವರಿಂದ ಹಿಡಿದು ಹಳೆಯವರ ತನಕ ಪಟ್ಲ ಭಾಗವತರು ಪಟ್ಲ ಅಂತ. ಯಾಕಂದರೆ ಜನರನ್ನು ರಂಜಿಸುವಂತಹ ಆ ಒಂದು ದಿವ್ಯ ಶಕ್ತಿ ಅವರಲ್ಲಿದೆ. ಭಾಗವತಿಗೆಯಲ್ಲಿಯೂ ಹಾಗೆ, ನಿಜ ಜೀವನದಲ್ಲಿ ಹಾಗೆ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ. ಮೊದಲು ಕಾಳಿಂಗನಾವುಡ್ರು ಅಂತ ಇದ್ದರು, ಕೀರ್ತಿಶೇಷರಾದರು, ಅವರು ಹಾಗೆ ಭಾಗವತರಾಗಿ ಅದೆಷ್ಟೋ ಪ್ರೇಕ್ಷಕರನ್ನು ಸೆರೆ ಹಿಡಿದಿದ್ದಾರೆ. ಈಗ ವರ್ತಮಾನ ಕಾಲದಲ್ಲಿ ಪಟ್ಲ ಸತೀಶ್ ಭಾಗವತರಂದರೆ ಎಳೆಯವರು ಕೂಡ ಅವರ ಸುದ್ದಿಯನ್ನೇ ಹೇಳ್ತಾ ಇದ್ದಾರೆ. ಪಟ್ಲ ಭಾಗವತರು ಬತ್ತೇರ, ಪಟ್ಲ ಭಾಗವತರು ಉಲ್ಲೇರ ಅಂತ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ. ಜೊತೆಯಲ್ಲಿ ಕಲಾವಿದರ ಬಗ್ಗೆ ಬಹಳಷ್ಟು ಔದಾರ್ಯವನ್ನು ತೋರ್ತಾ ಇದ್ದಾರೆ. ಪಟ್ಲ ಫೌಂಡೇಶನ್ ಅನ್ನು ಮಾಡದೆ ಇರ್ತಿದ್ರೆ ಕಲಾವಿದರು ಈ ರಂಗಕ್ಕೆ ಬರುವುದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದರೋ ಏನೋ. ಈಗ ಅವರಿಗೆ ಧೈರ್ಯ ಬಂತು, ನಾನು ಸೋತರೆ ಫೌಂಡೇಶನ್ ಅವರಿದ್ದಾರೆ ಅಥವಾ ಯಕ್ಷಗಾನಕ್ಕೆ ಕೊಡುಗೈ ದಾನಿಗಳು ಬಹಳಷ್ಟು ಬಂದು ಇದ್ದಾರೆ ಎನ್ನುವಂಥ ಭರವಸೆಯಿಂದಲೇ ಯುವ ಕಲಾವಿದರು ಈಗ ರಂಗಕ್ಕೆ ಬರ್ತಾರೆ ಅಂತ ನಾನು ಸಂತೋಷವಾಗಿ ಹೇಳಬಲ್ಲೆ. ಹಾಗೆಯೇ ಭಾಗವತರಲ್ಲಿ ಈಗ ಇತ್ತೀಚೆಗಷ್ಟೇ ಕೇಳಿಬರುವಂಥ ಹೆಸರು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅವರು. ಅವರು ಕೂಡ ನಿಮ್ಮ ಸೋದರಳಿಯ ಅಂತ ಕೇಳಿಪಟ್ಟೆ ಸರ್. ನಿಜ. PUC ವರೆಗೆ ಯಕ್ಷಗಾನದಲ್ಲಿ ವೇಷ ಮಾಡ್ತಾ ಇದ್ದ. ಆಮೇಲೆ ಭಾಗವತಿಗೆಯಲ್ಲಿ ಅವನಿಗೆ ಆಸಕ್ತಿ ಮೂಡಿತು. ಆಗುವುದಕ್ಕೆ ಡಾಕ್ಟರ್ MDS ಮಾಡಿದ್ದಾನೆ. BDS ಮಾಡುವಾಗ ನನ್ನ ಉಬ್ಬರಡ್ಕದಲ್ಲಿ ಮನೆಯಿಂದಲೇ ಹೋಗ್ತಾ ಇದ್ದ, ಮನೆಯಲ್ಲೇ ಇದ್ದ. ಎಳವಿಂದಲೇ ಯಕ್ಷಗಾನದ ಆಸಕ್ತಿ ಅವನಿಗೆ. ಸಣ್ಣ ಪ್ರಾಯದಲ್ಲಿ ತೊಟ್ಟಿಲಲ್ಲಿ ಮಲಗುವಂತಹ ಕೃಷ್ಣ ಪುಟ್ಟವರ್ತಿಯಲ್ಲಿ ಭಗವಾನ್ ಸತ್ಯಸಾಯಿ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡಿ ಅವರ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಆನಂತರ ಹಂತ ಹಂತವಾಗಿ ವೇಷ ಮಾಡಿದ. ಕೊನೆಗೆ ಭಾಗವತಿಯಲ್ಲಿ ತನ್ನನ್ನು ತೊಡಗಿಸಬೇಕು ಅಂತ ಆಸಕ್ತಿ ಹುಟ್ಟಿದಾಗ ಪಟ್ಲ ಭಾಗವತರನ್ನು ನಾವು ಹೇಳಿದೆವು. ಒಬ್ಬ ಶಿಷ್ಯನನ್ನು ಪಟ್ಲದವರು ಎತ್ತಿ ಹಿಡಿದರು. ಒಂದು ಪಟ್ಟದ ಶಿಷ್ಯ ಅಂತ ಅವನನ್ನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಾರೆ. ಅವನು ಹಾಗೆ ಅವರ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಬರೇ ಗುರು ಅವನು ಸಮಾನವಾಗಿ ನೋಡುವುದಲ್ಲ, ಅವನನ್ನು ಮಾವ ಅಂತಲೇ ಕರೀತಾನೆ. ಸತೀಶ್ ಮಾವ ನನ್ನ ಮಾವನೂ ಹೌದು, ಗುರುವೂ ಹೌದು ಎನ್ನುವಂಥ ಭಕ್ತಿಯನ್ನು ಸದಾ ವ್ಯಕ್ತಪಡಿಸ್ತಾ ಇದ್ದಾನೆ. ಉದ್ಯೋಗದಲ್ಲಿದ್ದುಕೊಂಡು ಯಕ್ಷಗಾನಕ್ಕೆ ಬಂದರೆ ಬಹಳಷ್ಟು ಆ ವ್ಯಕ್ತಿಗೆ ಹೆಸರು ಬರ್ತದೆ ಅಂತ ನಾವು ಹಿಂದಿನಿಂದಲೇ ನೋಡಿಕೊಂಡು ಬಂದಿದ್ದೇವೆ. ಹಾಗೆ ವೃತ್ತಿಯೂ ಬೇಕು, ಜೊತೆಯಲ್ಲಿ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಅವು ಅನುಸರಿಸಿದೆ ಅಂತಾದರೆ ಖಂಡಿತವಾಗಿ ಸಮಾಜದಲ್ಲಿ ಅವನಿಗೆ
ಹೆಚ್ಚು ಕೀರ್ತಿ ಬರ್ತದೆ ಅಂತ ನನ್ನ ಅನಿಸಿಕೆ. ಅಲ್ವಾ? ಹಾಗೆಯೇ ನಿಮ್ಮ ಯಕ್ಷಗಾನದ ಕಲೆಯನ್ನು ನೀವು ಹಲವಾರು ಶಿಷ್ಯರಿಗೆ ನೀವು ದಾರಿ ಎರೆದಿದ್ದೀರಿ ಅಂತ ಕೇಳಿದೆ ಸರ್. ಎಲ್ಲಿ ಎಲ್ಲ ನೀವು ಶಿಕ್ಷಣವನ್ನು ನಡೆಸ್ತಾ ಇದ್ದೀರಿ ಸರ್, ತರಬೇತಿಯನ್ನು ಕೊಡ್ತಾ ಇದ್ದೀರಿ? ಅಳಿಕೆ ಸತ್ಯಸಾಯಿ ಸೇವಾ ಸಂಸ್ಥೆ ಬಹಳಷ್ಟು ವರ್ಷ ಯಕ್ಷಗಾನವನ್ನು ಮಕ್ಕಳಿಗೆ ಹೇಳಿಕೊಟ್ಟು ಯಕ್ಷಗಾನವನ್ನು ಮಾಡಿಸಿದ್ದೇನೆ. ಅಳಿಕೆ ಸತ್ಯಸಾಯಿ ಕಾಲೇಜಲ್ಲಿ, ಹಾಗೆ ಕಟೀಲು ಕಾಲೇಜಲ್ಲಿ, ಹೊಗೆನಾಡಲ್ಲಿ, ಈ ಕೋಟೆ ಮುಂಡುಕಾರು, ಕಲ್ಮಡ್ಕ, ನಿಡ್ಲೆ ಪ್ರಾಥಮಿಕ ಶಾಲೆಯಲ್ಲಿ, ಹೀಗೆ ಬಹಳಷ್ಟು ಮಂದಿ ಯಕ್ಷಗಾನ ಆಸಕ್ತಿಯಿಂದ ಕಲಿತಿದ್ದಾರೆ. ನಾನು ಹೇಳಿಕೊಟ್ಟದ್ದನ್ನು ಒಪ್ಪಿದ್ದಾರೆ. ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳುವುದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಈಗಿನ ಯುವ ಜನರ ಒಂದು ಮನಸ್ಥಿತಿ ಹೇಗಿದೆ ಸರ್ ಈ ಯಕ್ಷಗಾನಕ್ಕೆ? ಯಕ್ಷಗಾನವನ್ನು ತುಂಬ ಮಂದಿ ಈಗ ಆರಾಧಿಸ್ತಾ ಇದ್ದಾರೆ, ಜನರೆಲ್ಲ ಪ್ರೀತಿಸ್ತಾರೆ. ಶಾಲಾ ಕಾಲೇಜ್ ಆಗಲಿ ಯಾವುದೇ ಒಂದು ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ನಡೆಯುತ್ತದೆ. ಇದು ಬ್ರಹ್ಮಕಲಶ ಆಗಲಿ ದೇವಸ್ಥಾನದಲ್ಲಿ ಅಥವಾ ಉತ್ಸವ ಜಾತ್ರೆ ಎಲ್ಲೇ ಇರಲಿ ಅಲ್ಲಿ ಯಕ್ಷಗಾನ ಒಂದು ಇದ್ದೇ ಇದೆ. ಯಾಕಂದರೆ ನಮ್ಮ ಸಾಧಾರಣ ಕರಾವಳಿ ಉದ್ದಕ್ಕೂ ಯಕ್ಷಗಾನದ ಗೀಳು ಇಲ್ಲದೆ ಇದ್ದವರು ಯಾರೂ ಇಲ್ಲ. ಎಲ್ಲರೂ ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸುವವರು, ಅರ್ಥ ಹೇಳುವವರು ಬಹಳಷ್ಟು ಮಂದಿ ಇದ್ದಾರೆ. ಅದರಿಂದ ಆತ್ಮತೃಪ್ತಿ ಸಿಗ್ತದೆ. ಜೊತೆಯಲ್ಲಿ ಪುರಾಣ ಜ್ಞಾನ ಹೆಚ್ಚಿಸಿಕೊಳ್ಳುವುದಕ್ಕೆ ಇದೊಂದು ಮಾಧ್ಯಮ ಅಂತ ನಾನು ತಿಳಿಯುತ್ತೇನೆ. ಹಾಗೆಯೇ ಈ ಯಕ್ಷಗಾನವನ್ನು ಯಾವುದೇ ಸಭೆ ಸಮಾರಂಭಗಳಲ್ಲಿ ಆಗಿರ್ಬೋದು, ಈಗ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಅಂತ ಬಳಸ್ತಾರೆ. ಇಂತಹ ಒಂದು ಕೆಲವೊಂದು ಏನು ಹೇಳ್ತಾರೆ ಸನ್ನಿವೇಶಗಳು ಎಷ್ಟು ಪ್ರಸ್ತುತ ಅಂತ ಹೇಳ್ತೀರಿ ಸರ್? ಯಕ್ಷಗಾನ ವೇಷ ಮಾಡಿ ಕುಳಿತುಕೊಳ್ಳುವುದೇ ಕಷ್ಟ. ಅಂಥಲ್ಲಿ ಆಢ್ಯರನ್ನು ಸ್ವಾಗತಿಸುವುದಕ್ಕೋ ಅಥವಾ ಜಾತ್ರೆಗೋ ಮೆರವಣಿಗೆಗೋ ಯಕ್ಷಗಾನ ವೇಷ ಬಳಸುವುದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅದರ ಕಷ್ಟ ಏನು ಅಂತ ವೇಷ ಮಾಡಿದವರಿಗೆ ಗೊತ್ತು. ವೇಷ ಕಟ್ಟಿ ಅರ್ಧ ಗಂಟೆ ಕುಳಿತರೆ ಎಂಥವನಿಗೂ ಅದನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಅವನಿಗೆ ಶಕ್ತಿಯೂ ಬೇಕು. ಆದ ಕಾರಣ ಅದನ್ನು ಕಲಾವಿದರನ್ನು ಆ ರೀತಿ ಬಳಸಿಕೊಳ್ಳುವುದು ಸರಿ ಎನಿಸುವುದಿಲ್ಲ. ಹಾಗೆ ನಿಮ್ಮ ಯಕ್ಷಗಾನದಲ್ಲಿ ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಯಕ್ಷಗಾನ ಎಂದು ಪತನ ಹೊಂದುವುದಿಲ್ಲ. ಅದು ಎಷ್ಟು ಕಾಲ ನಮ್ಮ ಭೂಮಿ ಇದೆಯೋ ಮನುಷ್ಯರಿದ್ದಾರೆ ಅಷ್ಟು ಕಾಲದವರೆಗೆ ಯಕ್ಷಗಾನ ಇದ್ದೇ ಇದೆ. ಬೆಳವಣಿಗೆ ಅಥವಾ ಬದಲಾವಣೆ ಆಗೇ ಆಗ್ತದೆ. ಪ್ರಪಂಚ ಎನ್ನುವುದೇ ದ್ವಂದ್ವಾತ್ಮಕವಾದುದು, ಬದಲಾವಣೆ ಇರುವಂಥದ್ದೇ. ಆದ ಕಾರಣ ಹಿಂದಿನ ಹಾಗೆ ಈಗ ಇಲ್ಲ, ಜನರು ಹಾಗೆ ಹಿಂದಿನ ಹಾಗೆ ನಾವಿಲ್ಲ. ಮೊದಲಿನವರು ಹೇಗಿದ್ದರು, ಅವರ ಆರೋಗ್ಯ ಚೆನ್ನಾಗಿತ್ತು, ಈಗ ಹಾಗಿಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ತಿನ್ನುವ ಆಹಾರ, ಸೇವಿಸುವ ಗಾಳಿ, ನಾವು ನೋಡುವ ಪ್ರಕೃತಿ ಬದಲಾವಣೆಯನ್ನು ತಂದೇ ತರ್ತದೆ. ಆದ ಕಾರಣ ಯಕ್ಷಗಾನಕ್ಕೆ ಅಳಿವು ಇಲ್ಲ, ಉಳಿವು ಅಂತೂ ನಿಶ್ಚಯ. ಹಾಗೆ ಇವತ್ತು ಶರವು ದೇವಸ್ಥಾನದ ಅಂಗಳದಲ್ಲಿ ನೀವು ಸಾಕೇತ ಸಾಮ್ರಾಜ್ಞಿ ಅನ್ನುವಂತಹ ಒಂದು ಹೊಸ ಪ್ರಸಂಗವನ್ನು ನೀವು ಆಡ್ಲಿಕ್ಕಿದ್ದೀರಿ ಸರ್. ನಿಜ. ಏನಿದು ಸಾಕೇತ ಸಾಮ್ರಾಜ್ಞಿ ಅಂತ ಕೇಳಬಹುದಾ? ಖಂಡಿತ. ಪ್ರೇಕ್ಷಕರ ಮನ ಸೂರೆಗೊಳ್ಳುವಂತಹ ಅಥವಾ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಹೊಸ ಪ್ರಸಂಗದ ಸಂಯೋಜನೆಯನ್ನು ಪ್ರಾಜ್ಞರಾದ ಯಕ್ಷಗಾನದ ಒಳ ಹೊರಗು ಎಲ್ಲವನ್ನು ಬಲ್ಲ, ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸುವುದೇ ಹೊರತು ಯಕ್ಷಗಾನದ ಎಲ್ಲವನ್ನು ಆಳವಾಗಿ ತಿಳಿದುಕೊಂಡಂತಹ ಅನುಭವಿಗಳಾದಂತಹ ಯಕ್ಷಗಾನದ ಕಲ್ಪವೃಕ್ಷ ಅಂತ ಕರೆಸಿಕೊಂಡಂತಹ ಟಿ ಶ್ಯಾಮ್ ಭಟ್ರು ಅವರದ್ದೇ ಆದಂತಹ ಹೊಸ ಮೇಳವನ್ನು ಈಗ 18 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಹೊಸ ಪ್ರಸಂಗ ಬೇಕು, ಹೊಸ ಕಥೆಯನ್ನು ಕಲಾವಿದರು ತಿಳಿಯುವಂತಾಗಬೇಕು, ಜೊತೆಯಲ್ಲಿ ಪ್ರೇಕ್ಷಕರಿಗೂ ಮನ ಮುಟ್ಟಿಸುವಂತಾಗಬೇಕು ಅಂತ ಸಂಯೋಜನೆಯನ್ನು ಮಾಡಿರ್ತಾರೆ. ಹಾಗೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡುವವರು ನಮ್ಮ ಅನುಭವಿಗಳಾದಂತಹ ಮಧೂರು ವಾಸುದೇವರಂಗ ಭಟ್ರು. ಅವರು ಸಂಸ್ಕೃತದಲ್ಲಿ ಆಳವಾದಂತಹ ಪಾಂಡಿತ್ಯವುಳ್ಳವರು. ಹಾಗೆಯೇ ಈ ಸಾರಿ ಪ್ರಸಂಗ ಬರೆದವರು ಪ್ರಸಾದ ಮೊಗೆಭಟ್ಟು ಅಂತ. ಕಳೆದ ವರ್ಷವೂ ಒಳ್ಳೆಯ ರೀತಿಯ ಪ್ರಸಂಗವನ್ನು ಆಯೋಜಿಸಿದರು, ಇಂದ್ರಪ್ರಸ್ಥ ಅಂತ. ಸಾಧಾರಣ 100ರ ಹತ್ತಿರ ಪ್ರಯೋಗ ಆಗ್ತಾ ಬಂದಿದೆ. ಬಹಳಷ್ಟು ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಗಳಿಸಿದೆ. ಈ ವರ್ಷ ಹಾಗೆ ಸಾಕೇತ ಸಾಮ್ರಾಜ್ಞಿ ಅಂತ. ಸಾಕೇತದ ಸಾಮ್ರಾಜ್ಞಿ ಯಾರು? ಜನರಿಗೆ ಕೈಕೆ ಅಂತ ಕೆಲವರು ಊಹಿಸಿ ಹೇಳುವುದುಂಟು, ಕೆಲವರು ಸೀತೆ ಅಂತ ಹೇಳುವುದುಂಟು.
ಆ ಜಿಜ್ಞಾಸೆಯ ಪರಿಹಾರ ಕೊನೆಯವರೆಗೂ ಈ ಪ್ರಸಂಗನ ನೋಡ್ತಾ ನೋಡ್ತಾ ಗೊತ್ತಾಗ್ತದೆ ಯಾರು ಏನು ಅಂತ. ಆದ ಕಾರಣ ಕೈಕೇಯಿಯ ಎಲ್ಲ ಕಥೆಯು ಈ ಪ್ರಸಂಗದಲ್ಲಿ ಅಳವಡಿಸಿ ಒಳ್ಳೆಯ ರೀತಿಯಲ್ಲಿ ಈ ಪ್ರಸಂಗ ರಚನೆ ಆಗಿದೆ. ನಾವು 1ನೇ ಪ್ರಯೋಗ ನಡೆದು ಹೋಯಿತು, ಇವತ್ತು 2ನೇ ಪ್ರಯೋಗ. ಖಂಡಿತವಾಗಿಯೂ ಪ್ರೇಕ್ಷಕರನ್ನು ರಂಜಿಸ್ತದೆ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಉಂಟು. ಹಾಗೆ ಅಂತ ಒಂದು 10-15 ಆಟ ಆದ ಮೇಲೆಯೇ ಇದರನ್ನು ನಮ್ಮ ವಿಡಿಯೋ ಇದರಲ್ಲೆಲ್ಲ ಹಾಕುವುದು ಅಂತ ನಿಶ್ಚಯ ಮಾಡಿದ್ದಾರೆ. ಅಷ್ಟು ಸಮಯ ಒಂದು ಪ್ರಯೋಗಕ್ಕೆ ಅವಕಾಶ ಇಲ್ಲ. ಇದು ಹನುಮಗಿರಿ ಮೇಳದಿಂದ ನಡೆಸಲ್ಪಡುವಂಥದ್ದು ನಿಜ ಅಲ್ವಾ ಅಲ್ಲ ಸರ್? ಹಾಗೆಯೇ ಈಗ ನಿಮ್ಮ 44 ವರ್ಷಗಳ ಯಕ್ಷ ಬದುಕಿನಲ್ಲಿ ಧರ್ಮಸ್ಥಳದ ಮೇಳದ ಪಾತ್ರ ಎಷ್ಟಿತ್ತು ಸರ್? ಕಲಾವಿದ ಬೆಳೆಯಬೇಕು ಅಂತಿದ್ರೆ ಯಜಮಾನರು ಬೇಕು, ಮೇಳವೂ ಬೇಕು, ಜೊತೆಯಲ್ಲಿ ಪ್ರೇಕ್ಷಕರೂ ಬೇಕು. ಬರೀ ಒಬ್ಬನೇ ಏನನ್ನೂ ಸಾಧಿಸುವುದಕ್ಕಿಲ್ಲ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರು ಯಕ್ಷಗಾನಕ್ಕೆ ತುಂಬ ಮನ್ನಣೆ ಕೊಟ್ಟಿದ್ದಾರೆ, ಯಕ್ಷವನ್ನು ಬೆಳೆಸಿದ್ದಾರೆ, ಮೇಳ ಮಾಡಿದ್ದಾರೆ. ಆ ಮೇಳದಲ್ಲಿ ನಮಗೆ ವೃತ್ತಿ ಕಲಾವಿದನಾಗಿ ಬೆಳೆಯುವುದಕ್ಕೂ ಆಯಿತು. ಜೊತೆಯಲ್ಲಿ ಪ್ರೇಕ್ಷಕರು ನಮ್ಮನ್ನು ಒಬ್ಬ ಪಾತ್ರಧಾರಿ ಅಂತ ಒಪ್ಪಿಕೊಳ್ಳುವುದಕ್ಕೂ ಅವಕಾಶವಾಯಿತು. ಮೇಳ ಇಲ್ಲದೇ ಇದ್ದರೆ, ಯಜಮಾನರು ಇಲ್ಲದೇ ಇದ್ದರೆ, ಅಥವಾ ಕಲಾವಿದನು ಅಗತ್ಯ ಇಲ್ಲದೇ ಇದ್ದರೆ ಕಲೆಯೂ ವೃದ್ಧಿಯಾಗುವುದಕ್ಕಿಲ್ಲ, ಕಲಾವಿದನು ತನ್ನ ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪೂರಕರಾಗಿದ್ದುಕೊಂಡ್ರೆ ಮಾತ್ರ ಕಲೆಯೂ ಉಳಿದೀತು, ಕಲಾವಿದನೂ ಚೆನ್ನಾಗಿರುವುದಕ್ಕೆ ಸಾಧ್ಯ ಇದೆ. ಆದ ಕಾರಣ ಧರ್ಮಸ್ಥಳ ಮೇಳದಲ್ಲೇ 43 ವರ್ಷಗಳ ತನಕ ದುಡಿದೆ. 2015ರ ನಂತರ ನಾವು ನಿವೃತ್ತಿಯನ್ನು ಕೇಳಿದೆ. ಆಗಲೇ ಇವರೊಂದು ಮಾತು ಹೇಳಿದರು, ನಾವು ಬಿಡುವುದಲ್ಲ ನೀನು ಬಿಡುವುದು ಅಂತ. ಕರೆದಾಗ ಬರಬೇಕು ಅಂತ ಹೇಳಿದರು. ಯಾಕಂದರೆ ಅಷ್ಟು ನಿಷ್ಠೆ ಶ್ರದ್ಧೆಯನ್ನು ತೋರಿದ್ದೇನೆ ಅನ್ನೋ ಕಾರಣಕ್ಕಾಗಿ ನನ್ನಲ್ಲಿ ಪ್ರೀತಿಯನ್ನು ತೋರಿದರು. ಈಗಲೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೋಗು ವೇಷ ಮಾಡುವಂಥ ಕೂಡಲೇ ಹೇಳ್ತಾರೆ. ಅಲ್ಲಿ ನಡೀತಿರೋ ಸೇವೆಗೆ ವರ್ಷ ಹೋಗ್ತೇನೆ, ಪಾತ್ರ ನಿರ್ವಹಿಸ್ತೇನೆ. ಅವರಲ್ಲಿ ದ್ವೇಷ ಇಲ್ಲ, ಅತಿಯಾಗಿ ಪ್ರೀತಿಸ್ತಾರೆ. ನನಗೂ ಕ್ಷೇತ್ರದ ಬಗ್ಗೆ, ಯಜಮಾನರ ಬಗ್ಗೆ ಶ್ರದ್ಧೆ ಇದೆ. ಪೂಜ್ಯ ಕಾವಂದರ ತಮ್ಮ ನಮ್ಮ ಯಜಮಾನರು ಹರ್ಷೇಂದ್ರ ಕುಮಾರು ಈಗಲೂ ನನ್ನನ್ನು ಪ್ರೀತಿಸ್ತಾರೆ. ನಿಷ್ಠಾವಂತ ಅವರು ಅಂತ ಈಗಲೂ ಸಭೆ ಸಮಾರಂಭಗಳಲ್ಲಿ ಕಲಾವಿದರ ಬಗ್ಗೆ ಮಾತು ಬಂದಾಗ ನನ್ನ ಬಗ್ಗೆ ಹೇಳ್ತಾರೆ. ಅದು ನನಗೊಂದು ಹೆಮ್ಮೆ. ಆನಂತರ ಬೇರೆ ಬೇರೆ ಮೇಳಗಳಲ್ಲಿ ನಾನು ಕಲಾ ಜೀವನವನ್ನು ಮುಂದುವರಿಸಿದೆ. ಕೊಲ್ಲಂಗಾನ ಮೇಳ ಇರ್ಬೋದು, ದೇಂತಡ್ಕ ಮೇಳ, ಎಡನೀರು ಮೇಳ, ಮಲ್ಲ ಮೇಳ. ಆಮೇಲೆ ಬೇಡ, ಸಂಸಾರದ ಜೊತೆ ಮನೆಯಲ್ಲೇ ಇರ್ತೇನೆ ಅಂತ ಆಸೆ ಆಯಿತು. ಆಗ ಹಿರಿಯರಾದ ಪೂಜ್ಯರಾದ ಟಿ ಶಾಂಭಟ್ರು ಮಗನನ್ನೇ ಕರೆಸಿದ್ರಂತೆ ಬೆಂಗಳೂರಲ್ಲಿ ಮನೆಗೆ. ಅಪ್ಪ ಮನೆಯಲ್ಲಿ ಯಾಕೆ ಕೂತ್ಕೊಳ್ಳೋದು, ಬರಲಿ ಮೇಳಕ್ಕೆ. ಅವರ ಎಳೆಯ ಪ್ರಾಯದಲ್ಲಿ ತುಂಬ ಪಾತ್ರ ನೋಡಿದ್ದೇನೆ, ನಮ್ಮ ಮೇಳಕ್ಕೆ ಗೌರವಕ್ಕಾದರೆ ಅವರೇ ಕೂಡಿದ ಪಾತ್ರ ನಿರ್ವಹಿಸಲಿ ಅಂತ ಹೇಳಿದರು. ಅವರ ಪ್ರೀತಿಗೆ ನಾನು ಸೋತು ಈಗ ಹನುಮಗಿರಿ ಮೇಳದಲ್ಲಿ ಅತಿಥಿ ಕಲಾವಿದನಾಗಿ ಪಾತ್ರ ನಿರ್ವಹಿಸ್ತೇನೆ. ನಿಮ್ಮ ಸಮಕಾಲೀನರಲ್ಲಿ ನಿಮಗೆ ಇಷ್ಟವಾದಂಥವರು ಯಾರು ಸರ್? ನಾನು ಪುತ್ತೂರು ಶ್ರೀಧರ ಭಂಡಾರಿಯನ್ನು ಅಣ್ಣ ಅಂತಲೇ ಭಾವಿಸಿದವ. ರಕ್ತ ಸಂಬಂಧಿ ಅಲ್ಲದೇ ಇದ್ದರೂ ನಾವು ಎಲ್ಲೇ ಹೋಗೋದಿದ್ರೂ ಜೊತೆಯಾಗಿ ಹೋಗ್ತಾ ಇದ್ದೇವೆ. ನನ್ನ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಆಮೇಲೆ ಮೇಳದಲ್ಲಿದ್ದವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಂಪೆಗಟ್ಟೆ ರಾಮಯ್ಯರಯ್ಯ ಅವರು ಇರ್ಬೋದು, ಹಿರಿಯರಾದಂತಹ ಪೂಜ್ಯ ನಾರಾಯಣ ಹೆಗ್ಡೆ ಇರ್ಬೋದು, ಪಾತಾಳದವರು ಇರ್ಬೋದು, ಕುಂಬಳೆ ಸುಂದರರಾಯರು ಇರ್ಬೋದು, ಎಲ್ಲವನ್ನು ಪ್ರೀತಿಸುವವರು ಕೆ ಗೋವಿಂದ ಭಟ್ರು. ರಂಗದಲ್ಲಿಯೂ ದ್ರೋಹ ಮಾಡಲಿಕ್ಕಿಲ್ಲ, ನಿಜ ಜೀವನದಲ್ಲಿಯೂ ಯಾವುದೇ ಒಂದು ದ್ರೋಹ ಕಲಾವಿದನಾದವನಿಗೆ ಮಾಡಲಿಕ್ಕಿಲ್ಲ. ಎಲ್ಲರನ್ನೂ ಒಪ್ಪುವವರು, ಪ್ರೀತಿಯನ್ನು ತೋರುವವರು, ಒಬ್ಬನ ಮನಸ್ಸನ್ನು ನೋಯಿಸುವವರಲ್ಲ. ಅಂಥವರ ಜೊತೆ ನಾನು ಕೆಲ ವರ್ಷ ಕಳೆದಿದ್ದೇನೆ. ಅವರ ಜೊತೆ ಇದ್ದುಕೊಂಡು ಪಾತ್ರ ನಿರ್ವಹಿಸಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ಅಭಿಮಾನ, ಹೆಮ್ಮೆ ಅನ್ನಿಸ್ತದೆ. ನೀವು ಅಭಿನಯದೊಂದಿಗೆ ಭಾಗವತಿಕೆಯನ್ನು ಯಾಕೆ ಆಯ್ದುಕೊಳ್ಳಲಿಲ್ಲ ಸರ್? ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನೇ ನಾವು ಮುಂದುವರಿಸಬೇಕು. ಭಾಗವತಿ ಮಾಡಬೇಕು ಅಂತಿದ್ದರೆ ಕಂಠಶ್ರೀಯೂ ಒಳ್ಳೆಯದಿರಬೇಕು, ಸ್ವರ ಒಳ್ಳೆಯದಿದ್ದರೆ ಮಾತ್ರ ಭಾಗವತನಾಗುವುದಕ್ಕೆ ಸಾಧ್ಯ. ಹಾಗೆ ಸರ್, ಇಷ್ಟು ವರ್ಷ ನಿಮ್ಮ ವೃತ್ತಿ ಬದುಕಿನಲ್ಲಿ ನಿಮ್ಮ ಸಂಸಾರದ ಪಾತ್ರ ಎಷ್ಟು? ಕಲಾಮಾತೆಯ ಸೇವೆಯನ್ನು ಮಾಡಿದ ಆ ವ್ಯಕ್ತಿಗೆ ಕಲಾಮಾತೆ ಖಂಡಿತವಾಗಿ ಬಿಟ್ಟು ಹಾಕುವುದಿಲ್ಲ. ನನ್ನ ಶ್ರೀಮತಿ ಪ್ರಾಥಮಿಕ ಶಾಲಾ ಅಧ್ಯಾಪಕೆ. ನನಗೆ 2 ಗಂಡು ಮಕ್ಕಳು. ಕಲಾವಿದನಾಗಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಿದ್ದೇನೆ ಅನ್ನುವಂಥ ತೃಪ್ತಿ ನನಗಿದೆ. ಯಾಕಂದರೆ
ಸತ್ಯಸಾಯಿ ಸಂಸ್ಥೆ ಅಂತ ಒಳ್ಳೆ ವಿದ್ಯಾಸಂಸ್ಥೆ ಮಕ್ಕಳಿಗೆ ದೊರಕಿತ್ತು. ಅದು ಉದಾರಿಗಳಾದ ಕೀರ್ತಿಶೇಷರಾದಂತಹ ಅಳಿಕೆ ಅಧ್ಯಕ್ಷರಾಗಿದ್ದಂತಹ ಗಂಗಾಧರ ಭಟ್ರು ಕಲಾವಿದರ ಮೇಲೆ ಅತಿಯಾದ ಪ್ರೀತಿಯನ್ನು ತೋರುವರು. ನನ್ನ 2 ಮಕ್ಕಳು ಸತ್ಯಸಾಯಿ ಡಿವೋಟಿಗಳು. ದೊಡ್ಡವ MSc MBA ಮಾಡಿದ, ಕಿರಿಯ ಮಗ MCom MBA ಮಾಡಿದ. ಹಿರಿಯ ಮಗ ಅವಿನಾಶ್ ಅಂತ ಅವ ಈಗ ಬೆಂಗಳೂರಲ್ಲಿದ್ದುಕೊಂಡು ಯಕ್ಷಗಾನ ತಾಳಮದ್ದಲೆ ಹಾಗೆ ಸಣ್ಣ ಪುಟ್ಟ ಯಕ್ಷಗಾನ ಪಾತ್ರವನ್ನು ನಿರ್ವಹಿಸ್ತಾನೆ. ಹಾಗೆ ಅಂತ ಯಕ್ಷಗಾನದಲ್ಲಿದ್ದ ಕಲಾವಿದರು ತನ್ನ ಮಕ್ಕಳನ್ನು ಯಕ್ಷಗಾನ ಕಲೆಗೆ ಬರಬೇಕು ಅಂತ ಖಂಡಿತವಾಗಿಯೂ ಪ್ರೇರಣೆಯನ್ನು ನೀಡುವುದಿಲ್ಲ. ಯಕ್ಷಗಾನದ ಹಿಂದಿನ ಕಷ್ಟ ಅವರಿಗೆ ನೆನಪಿನಲ್ಲಿ ಉಳಿದಿತ್ತು. ಹಾಗೆ ಅಂತ ನಾನು ಹಾಗೆ ಮಾಡಲಿಲ್ಲ. ಉದ್ಯೋಗಕ್ಕೆ ಹೋಗಿ ಆಮೇಲೆ ಯಕ್ಷಗಾನವನ್ನು ಪ್ರೀತಿಸಿ ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸಬೇಕು ಅಂತ ಆಸಕ್ತಿ ಇದ್ದರೆ ಬನ್ನಿ ಅಂತ ಎಲ್ಲರನ್ನೂ ಒತ್ತಾಯ ಮಾಡ್ತಾ ಇದ್ದೆ. ನನ್ನ ಮಕ್ಕಳನ್ನು ಮಾತ್ರ ಅಲ್ಲ, ನನ್ನ ಶಿಷ್ಯರಾಗಿ ಬರುವವರನ್ನು ಹೇಳುವುದು ಅದನ್ನೇ. ನಾವು ಉದ್ಯೋಗ ಬೇಕು, ಜೊತೆಯಲ್ಲಿ ಯಕ್ಷಗಾನವನ್ನು ಪ್ರೀತಿಸಿ. ನಮ್ಮ ಕರಾವಳಿಯ ಗಂಡು ಕಲೆ, ನಾವು ಅದನ್ನು ಪ್ರೀತಿಸಬೇಕು. ನಮ್ಮ ಮಣ್ಣಿನ ಕಲೆ, ಎಲ್ಲಿ ಹೋದರೂ ಅದನ್ನು ಬಿಟ್ಟು ಹಾಕಬೇಡಿ ಅಂತ. ಎಷ್ಟೋ ಮಂದಿ ಇಂಜಿನಿಯರ್ಗಳಿದ್ದಾರೆ, ಡಾಕ್ಟ್ರುಗಳು ನನ್ನ ಶಿಷ್ಯರಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಆಗಾಗ ಸಿಕ್ಕಿದಲ್ಲಿ ನನ್ನನ್ನು ಆಲಿಂಗಿಸಿಕೊಳ್ತಾರೆ, ಪ್ರೀತಿಸ್ತಾರೆ, ಜೊತೆಯಲ್ಲಿ ಹೇಳಿಕೊಟ್ಟರು ನನ್ನ ಗುರುಗಳು ಅಂತ ಹೇಳುವಾಗ ನಮಗೆಲ್ಲ ಹೆಮ್ಮೆ ಆಗ್ತದೆ. ಆ ಯಕ್ಷಗಾನ ಅಷ್ಟು ಸಂಸ್ಕಾರ ಕೊಡ್ತದೆ. ಅದ ಸಣ್ಣ ಮಗ ಆದರ್ಶ ಅಂತ, ಅವನು ಕೂಡ ಯಕ್ಷಗಾನ ಸಣ್ಣ PUC ವರೆಗೆ ವೇಷ ಮಾಡ್ತಾ ಇದ್ದ. ಈಗ ಅದಕ್ಕೆ ಅವಕಾಶ ಇಲ್ಲ, ಅವನು ಉದ್ಯೋಗದಲ್ಲಿದ್ದಾನೆ. ಇಬ್ಬರು ಸೊಸೆಯಂದಿರು ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಬದುಕಿಗೆ ಕಷ್ಟ ಅಂತ ಈಗ ನನಗೆ ಅನ್ನಿಸ್ತಾ ಇರಲಿಲ್ಲ. ಮೊದಲು ಮಾತ್ರ ಬರೀ ನಮ್ಮಿಬ್ಬರ ಸಂಪಾದನೆಯಿಂದಲೇ ನಮ್ಮ ಮಕ್ಕಳಿಗೆ ಬದುಕನ್ನು ಕಲ್ಪಿಸುವಂತಹ ಪ್ರಮೇಯ ಬಂದದಾಗಿತ್ತು. ಬಹಳ ಖುಷಿಯ ವಿಚಾರ ಸರ್. ನಿಮ್ಮ ಸ್ವಯಂ ನಿವೃತ್ತಿಯ ಬಳಿಕವೂ ಕೂಡ ನೀವು ಅತ್ಯಂತ ಬೇಡಿಕೆಯಲ್ಲಿರುವಂತಹ ಕಲಾವಿದರು ಅಂತ ನಾನು ಕೇಳಿದೆ ಸರ್. ನಿಮ್ಮ ಈ ವೃತ್ತಿ ಬದುಕು ಹೀಗೇ ಯಶಸ್ವಿಯಾಗಿ ಸಾಗ್ತಾ ಇರಲಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಸಕಲ ಐಶ್ವರ್ಯಗಳನ್ನು ನಿಮಗೆ ನೀಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ದಿವ್ಯ ದಿಶಾಕ್ಕೆ ನೀವು ಸಂವಾದ ನಡೆಸಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಶ್ರೋತೃಗಳಿಗೆ, ಪ್ರೇಕ್ಷಕರಿಗೆ ನಮಸ್ಕಾರ. ಧನ್ಯವಾದಗಳು.